ಈ ಎರಡು ಭಾವಚಿತ್ರಗಳಿಗೆ ಪೂಜೆಯನ್ನು ಸಲ್ಲಿಸಿ ಸಂಜೆ ಒಬ್ಬ ಮೇಲ್ಮಂಟು ಬನ್ನಿ. ಅದೇ ರೀತಿಯಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ಚಿದಾನಂದ ಉಪ್ಪಾರ್ ಅವರು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಮಂಜುನಾಥ್ ಗೋಡೆಕರ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ರಾಹುಲ್ ತಳಕೇರಿ DSS ರಾಜ್ಯ ಸಂಚಾಲಕರು ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಚಂದ್ರಾಮ್ ಮೇಲಿನಕೇರಿ ಮಾಜಿ ಯೋಧರು ದೇವಣಗಾಂವ್ ಅವರನ್ನು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶಾಂತಪ್ಪ ಗೋಡೆಕರ್ ನಿವೃತ್ತ ಶಿಕ್ಷಕರು ಶಿರ್ಷಾಡ ಅವರಲ್ಲಿ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ರವಿಚಂದ್ರ ಅಂಗಡಿ JDS ಕಾರ್ಯಕರ್ತರು ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ವಿಜಯ್ ಸರ್ ವರ್ಧನ್ ನ್ಯೂಸ್ ಚಾನೆಲ್ ಸಂಪಾದಕರು ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ತಮ್ಮೆಲ್ಲರ ಹೆಸರುಗಳು ನನ್ನ ಮನದಲ್ಲಿವೆ ಎಂದುಕೊಂಡು ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಆಗಮಿಸತಕ್ಕಂಥ ಎಲ್ಲ ಬಂಧು ಮನೆಯಲ್ಲಿ ಈ ನಮ್ಮ ಪ್ರಜಾಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ಹಾಗೂ ರಾಜಪ್ರಭುತ್ವ ವಾರಪತ್ರಿಕೆ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಜ್ಞಾನದ ಭಂಡಾರ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅಡಿದಾವರೆಗಳಲ್ಲಿ ಋಣಮಟ್ಟು ಸಂವಿಧಾನ ಶಿಲ್ಪಿಯಾದ ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಪ್ರಜಾಧ್ವನಿ ಕನ್ನಡ ನ್ಯೂಸ್ ಚಾನೆಲ್ನ 2ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ರಾಜ್ ಪ್ರಭುತ್ವ ಕನ್ನಡ ವಾರಪತ್ರಿಕೆಯ ವೆಬ್ಸೈಟ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸುವಂತಹ ಎಲ್ಲ ಗಣ್ಯ ಮಾನ್ಯರೇ, ಅತಿಥಿ ಮಹೋದಯರೇ, ಗ್ರಾಮ ಪಂಚಾಯಿತಿಯ ಸದಸ್ಯರೇ, ಎಲ್ಲ ಪತ್ರಕರ್ತ ಮಿತ್ರರೇ ಹಾಗೂ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯರೇ, ತಮ್ಮೆಲ್ಲರಿಗೂ ಕೂಡ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿಯವರ ವತಿಯಿಂದ ಅನಂತ ಕೋಟಿ ಶರಣಾರ್ಥಿಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ಒಂದು ಪತ್ರಿಕೆ ಅಥವಾ ಒಂದು ಚಾನೆಲ್ ಅಂತ ನಾವು ತಗೊಂಡಾಗ ಸತತವಾಗಿ ಅದು ಕಾರ್ಯನಿರ್ವಹಣೆ ಮಾಡಿಸಕ್ಕೆ ಎಷ್ಟೊಂದು ತೊಡಕುಗಳದಾವ ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗಿದೆ. ಎಲ್ಲ ನಂತರ ಏನೋ ಒಂದು ಪೇಪರ್ ತೆಗಿತಾರ ಮಾಡ್ತಾರ, ಒಂದು ಪೇಪರ್ ತೆಗೆದಷ್ಟು ಸರಳ ಇಲ್ಲ. ನಾನು ಬಹಳ ಹತ್ತಿರದಿಂದ ತುಂಬಾ ವರ್ಷಗಳಿಂದ ಪತ್ರಕರ್ತರ ಒಡನಾಡಿಯಾಗಿದ್ದು ನನ್ನ ಬಹುತೇಕ ಜನ ಸ್ನೇಹಿತರು ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಂಥದ್ರಲ್ಲಿ ಪ್ರಜಾಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ಸತತವಾಗಿ ಸುದ್ದಿಗಳನ್ನ ಪ್ರಕಟಿಸುತ್ತಾ ನೈಜ ಸುದ್ದಿಗಳನ್ನ ಹಾಗೂ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವಂತಹ ಒಂದು ಸುದ್ದಿಗಳನ್ನ ಬಿತ್ತನೆ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಯೂಟ್ಯೂಬ್ ನಲ್ಲಿ ನಾವು ನೋಡ್ತಾ ಇರ್ತೀವಿ, ಅದರಲ್ಲಿ ವಿಶೇಷವಾಗಿ ಸ್ಥಳೀಯ ಮಾಹಿತಿಗಳು ನಮ್ಗೆ ಇರಲ್ಲ. ನಾವೆಲ್ಲ ಯೂಟ್ಯೂಬ್ ಅಥವಾ ಫೇಸ್ಬುಕ್ ತೆಗೆದಾಗ ನಮಗೆ ನ್ಯಾಷನಲೈಸ್ಡ್ ಚಾನಲ್ಗಳು ನ್ಯೂಸ್ಗಳು ಬರ್ತಾವು, ರಾಜಧಾನಿ ಒಳಗೆ ಏನಾಗತ್ತೆ ಬರ್ತಾವ, ಬೇರೆ ಎಲ್ಲ ಕಡೆ. ಆದ್ರೆ ನಮ್ಮ ಸ್ಥಳೀಯವಾಗಿ ನಮ್ಮ ಸುತ್ತಮುತ್ತ ಏನಾಗತ್ತದ ಅನ್ನೋದು ಬಹಳ ಚೆನ್ನಾಗಿ ಈ ಪ್ರಜಾಧ್ವನಿ ಕನ್ನಡ ಚಾನೆಲ್ದವರು ನಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾರೆ. ಅದಕ್ಕೆ ಮತ್ತೊಮ್ಮೆ ನಾನು ಅವರಿಗೆ ಸಂಪಾದಕರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಅಷ್ಟೇ ಅಲ್ಲದೆ ಪತ್ರಿಕಾ ರಂಗ ಅನ್ನುವುದು ಈ ಸಮಾಜದ ಅತ್ಯಂತ ಅಮೂಲ್ಯವಾದಂತಹ ರಂಗ. ಯಾಕಂತಂದ್ರೆ ಎಷ್ಟೋ ಸಮಸ್ಯೆಗಳು, ಜ್ವಲಂತವಾದಂತಹ ಸಮಸ್ಯೆಗಳನ್ನ, ಆ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿ ಆ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನ ಏನಾದರೂ ಇವತ್ತು ಜನಸಾಮಾನ್ಯರಿಗೆ ನೀಡುವಂತೆ ಮಾಡ್ತಾ ಇದ್ರೆ ಅದರಲ್ಲಿ ಪತ್ರಿಕೆಯ ಪಾತ್ರ ಅತ್ಯಂತ ಹಿರಿದಾಗಿದ್ದಾಗಿದೆ. ನಾವು ಅನೇಕ ರಾಜಕಾರಣಿಗಳನ್ನ ನೋಡಬಹುದು, ಅನೇಕ ಅಧಿಕಾರಿಗಳನ್ನ ನೋಡಬಹುದು. ಈಗ ಸರ್ವೇ ಸಾಮಾನ್ಯ ಯಾವುದೇ ಒಂದು ಸಮಸ್ಯೆಯನ್ನ ತಗೊಂಡು ಯಾವುದೇ ಒಂದು ಆಫೀಸಿಗೆ ಹೋಗ್ತೀವಿ ಅಥವಾ ಯಾವುದೇ ಒಂದು MLA ಕಾರ್ಯಾಲಯ, ಮಿನಿಸ್ಟರ್ ಕಾರ್ಯಾಲಯ ಇದಂತೂ ಹೋದಾಗ ಸಾಮಾನ್ಯ ವ್ಯಕ್ತಿಗಳ ಕೆಲಸ ಆಗೋದಷ್ಟು ಸರಳ ಇಲ್ಲ. ಈಗಿನ ಕಾಲದಲ್ಲಿ 4-5 ಸರಿ ಅಡ್ಡಾಡ್ಬೇಕಾಗುತ್ತೆ ಅಥವಾ ಒಟ್ಟ ಯಾವುದೇ ರೀತಿಯಿಂದ ಸಮಸ್ಯೆ ಹಾಕೊಂತ ಕೆಲಸಗಳು ಹಂಗೆ ಉಳಿತಾವು. ಎಷ್ಟೋ ಬಡ ಮಂದಿ ವೃದ್ಧರ ಒಂದು ಪಿಂಚಣಿ ಬರ್ತಾ ಇರಂಗಿಲ್ಲ. ಹೀಗೆಲ್ಲ ಮಾಡಿದಾಗ
ಕೆಲವೊಂದು ದಿಟ್ಟ ಪತ್ರಕರ್ತರು ಏನ್ ಮಾಡ್ತಾರ, ಆ ಸಮಸ್ಯೆಯ ಆ ವ್ಯವಸ್ಥೆಯ ವಿರುದ್ಧವಾಗಿ ತೊಡೆತಟ್ಟಿ ನಿಲ್ತಾರೆ. ಅದು ನಿಜವಾಗಿ ಅವ್ರಿಗೆ ಕೊಡ್ತಕ್ಕಂತ ಒಂದು ಚಾಟಿ ಏಟ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ಪತ್ರಿಕೆಗಳು ಯಾವತ್ತು ನಾವು ಬ್ರಿಟಿಷರ ಕಾಲದಿಂದ ನೋಡ್ತಾ ಇದ್ದೀವಿ, ಒಂದೊಂದು ಲೇಖನಗಳು ಕೂಡ ಹೇಗೆ ನಮ್ಮ ಸ್ವಾತಂತ್ರ್ಯದ ಒಂದು ದಿಕ್ಕನ್ನ ಒಂದು ಋಣಾತ್ಮಕವಾಗಿ ಕರೆದೊಯ್ಯುವಂಥದ್ದನ್ನ ನಾವೆಲ್ಲರೂ ನೋಡ್ತಾ ಬಂದಿದ್ದೀವಿ. ಅದೇ ತರನಾಗಿ ಮತ್ತಷ್ಟು ಮಗದಷ್ಟು ಪ್ರಜಾಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ಕೇವಲ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲದೆ ಕೂಡ ಬರುವಂತ ದಿನಗಳಲ್ಲಿ ಅದೊಂದು ಎಲೆಕ್ಟ್ರಾನಿಕ್ ಮೀಡಿಯಾಗಿ ಒಂದು ರಾಜ್ಯ ಮಟ್ಟದ ಒಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ಹೇಳಿ ನಾನು ಆಶಿಸ್ತಾ, ಮತ್ತೊಮ್ಮೆ ರಾಜಪ್ರಭುತ್ವ ಕನ್ನಡ ವಾರಪತ್ರಿಕೆಗೂ ಕೂಡ ಸನ್ಮಾನ್ಯ ಡಾಕ್ಟರ್ ಪ್ರಭುಗೌಡ ಅವರ ಕಡೆಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇರ್ತಕ್ಕಂಥ ನನ್ನ ಮನೆ ದೇವರು ಆಗಿರ್ತಕ್ಕಂಥ ಶ್ರೀ ಹಿಪ್ಪರಿಗೆ ರಾವುತರಾಯ ಹಾಗೂ ಮಲ್ಲಯ್ಯರವನ್ನ ಕರ್ತೃತ್ವಕ್ಕೆ ಹಣೆ ಮಾಡಿದು ಈ ಭಾಗದ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಅಪ್ಪೋಸ್ಗಳನ್ನು ನನ್ನ ಮನಮಂದಿರದಲ್ಲಿ ಸ್ಮರಿಸಿಕೊಂಡು, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಮಹಾನ್ ಮಾನವತಾವಾದಿ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ದೇವರಿಪ್ಪರಿಗೆ ತಾಲೂಕಿನ ಈ ಪ್ರವಾಸಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ಪ್ರಜಾಧ್ವನಿ ಕನ್ನಡ ನ್ಯೂಸ್ ಚಾನೆಲ್ನ 2ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ರಾಜಪ್ರಭುತ್ವ ಕನ್ನಡ ವಾರಪತ್ರಿಕೆಯ ಒಂದು ಸಾಮಾಜಿಕ ಜಾಲತಾಣದ ಉದ್ಘಾಟನೆ ಸಭೆಯನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂಥ ಈ ಪ್ರಜಾಧ್ವನಿ ಕನ್ನಡ ನ್ಯೂಸ್ ಚಾನೆಲ್ನ ಮುಖ್ಯ ಸಂಪಾದಕರಾಗಿರ್ತಕ್ಕಂಥ ಸಂಜೀವಪ್ಪ ಎಂ ಮೆಲ್ಮನಿ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸುನಿಲ್ ಗೌಡ್ರೆ, ಹಾಗೂ ಈಗ ತಾನೇ ಮಾತನಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥವರು ಉದ್ಯಮಿಗಳೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಪೂಜ್ಯ ಚಂದ್ರಾಮ್ ಮಿಲಿನ್ಕೇರಿ ಅವರೇ, ಹಾಗೂ ನನ್ನ ಮಾವನವರು ಮಾರ್ಗದರ್ಶಕರಾಗಿರ್ತಕ್ಕಂಥ ಕಾಂತಪ್ಪಮ್ಮ ಗೋಡೆಕರ್ ಅವರೇ, ಹಾಗೂ ನನ್ನ ಮಾವನವರಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸಿರ್ಸಾಡ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಯಶವಂತ ಮಾಮ ತೆಲಗ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ವಿಶೇಷ ನನಗನ್ನಿಸ್ತದೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ಬಹುಶಃ ಅವ್ರದ್ದೇ ಇರಬೇಕೇನೋ ಅಂತ ನಾನು ಭಾವಿಸ್ಕೊಂಡೇನೆ. ನನ್ನ ಮಾರ್ಗದರ್ಶಕರು ಕನ್ನಡ ದಲಿತ ಪರ ಹೋರಾಟಗಾರರಾಗಿರ್ತಕ್ಕಂಥ ರಾವುತಪ್ಪಣ್ಣ ತಳಕೇರಿ ಅವರೇ, ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಸೋದರರಾಗಿರ್ತಕ್ಕಂಥ ಪೊಂಡ್ಲಿಕ್ ಹೊಸಮನಿ ಅವರೇ, ಹಾಗೂ ನನ್ನ ಬೀಗರು ನನ್ನ ಮಾವನವರು ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಗೋಡೆಕರ್ ಅವರೇ, ಹಾಗೂ ಅವರಿವರೆಲ್ಲದೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಶೀನರಾಗಿರ್ತಕ್ಕಂಥ ಈ ಮಾಧ್ಯಮದ ಸಹೋದರ ಮಿತ್ರರೇ, ಹಾಗೂ ನನ್ನೆಲ್ಲ ಬಂಧುಗಳೇ, ಇವತ್ತಿನ ದಿವಸ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ನಮ್ಮ ಸಮಾಜದಲ್ಲಿ ನಡೀತಿದೆ ಮಾಡ್ತಿದ್ದಾರೆ ಅಂತಂದ್ರೆ ಅದು ಮಾಧ್ಯಮದ ಮಿತ್ರರು ಇವತ್ತಿನ ದಿನ ನಡೀತಿದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದುವಂಥ ಕೆಲಸ, ಸಮಾಜದಲ್ಲಿ ನಡೀತಿರ್ತಕ್ಕಂಥ ಒಳ್ಳೆ ಕೆಟ್ಟ ಕೆಲಸಗಳನ್ನು ಸಮಾಜದ ಮುಂದುಗಡೆನೆ ತಂದು ತೋರ್ತಕ್ಕಂಥ ಕೆಲಸವನ್ನು ಇವತ್ತು ಮಾಧ್ಯಮದ ಮಿತ್ರರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಮೊದಲನೇದಾಗಿ ಇವತ್ತಿನ ದಿನ ಇಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸ ಪ್ರಜಾಧ್ವನಿ ಕನ್ನಡ ನ್ಯೂಸ್ ಚಾನೆಲ್ಗೂ ಕೂಡ ಮೊದಲನೇದಾಗಿ ನಾನು ವಿಶೇಷವಾಗಿ 2ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಆ ಚಾನೆಲ್ನ ಮುಖ್ಯಸ್ಥರಿಗೂ ಎಲ್ಲ ಸಂಪಾದಕ ಬಂಧುಗಳಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೇನೆ. ಅದರ ಜೊತೆಗೆ ಈ ರಾಜ್ಯ ಪ್ರಭುತ್ವ ಕನ್ನಡ ವಾರಪತ್ರಿಕೆಯನ್ನು ಉದ್ಘಾಟನೆ, ಅದು ವಾರಪತ್ರಿಕೆಯನ್ನು ಬಿಡುಗಡೆ ಆಗ್ತದ, ಆ ಬಿಡುಗಡೆ ಆಗ್ತಕ್ಕಂಥ ವಾರಪತ್ರಿಕೆ ಕೂಡ ಈ ಸಂದರ್ಭದಲ್ಲಿ ನಾವು ಶುಭವನ್ನು ಹಾರೈಸಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಈಗ ತಾನೇ ಅಣ್ಣವ್ರು ಹೇಳಿದರು, ನಮ್ಮ ವಾರಪತ್ರಿಕೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಆ ಪತ್ರಿಕೆ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂಥ ಕ್ಯೂರಿಯಾಸಿಟಿ ನಮ್ಮೆಲ್ಲ ಸಮಾಜದ ಬಂಧುಗಳ ಓದುಗರಲ್ಲಿ ಇರಬೇಕು. ಈಗ ತಾನೇ ಸರ್ ಹೇಳಿದ್ರು ಏನಪ್ಪ ಅಂತಂದ್ರೆ ನಮ್ಮ ಹಾಯ್ ಬೆಂಗಳೂರು ಅನ್ನುವಂಥ ಪತ್ರಿಕೆ ಸುಮಾರು ಒಂದು 25 ವರ್ಷದ ಹಿಂದಗಡೆ ಅದು ಈ ರಾಜ್ಯದಲ್ಲಿ ಒಂದು ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಬೆಂಗಳೂರಿನ ವರದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಅವರು ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಅವರು ರವಿ ಬೆಳಗೆರೆ ಸರ್ ಅವರು ಕೆಲವೊಂದು
ಬಸ್ ಸ್ಟ್ಯಾಂಡ್ನಲ್ಲಿಯೂ ಕೂಡ ಅದೇ ಪತ್ರಿಕೆಗಳನ್ನು ಹಾಕೊಂಡು ಮಲಗ್ತಾ ಇದ್ರು. ಅಂತ ಸಂದರ್ಭಗಳನ್ನ ನೋಡ್ತಾ ನೋಡ್ತಾ ಅವರು ಈ ಕಡೆ ಬಂದು ಆ ಸುದ್ದಿಯನ್ನ ಪ್ರಾರಂಭ ಮಾಡಿದಾಗ ನಮ್ಮ ಕಡೆ ಇರ್ತಕ್ಕಂಥ ಓದುಗರು ಆಸಕ್ತಿ ಎಷ್ಟು ಕ್ಯೂರಿಯಾಸಿಟಿ ಅಪ್ಪ ಅಂತಂದ್ರೆ ಹಾಯ್ ಬೆಂಗಳೂರು ಪತ್ರಿಕೆ ಯಾವಾಗ ಬರ್ತದೆ, ಯಾವಾಗ ಅದನ್ನು ತಗೋಬೇಕು, ಅದರಲ್ಲಿ ಇರ್ತಕ್ಕಂಥವು ಯಾವಾಗ ನಾವು ಓದ್ಕೋಬೇಕು ಅನ್ನುವಂಥ ಆಸಕ್ತಿಯನ್ನು ಹೆಚ್ಚಿಗಾದಾಗ, ಆ ಪತ್ರಿಕೆಯ ಬೆಲೆಯನ್ನು ಹೆಚ್ಚಿಗಾದಾಗ, ಆ ಪತ್ರಿಕೆ ಇರ್ತಕ್ಕಂಥ ವರದಿಗಳ ಸಾರಾಂಶಗಳನ್ನು ತಿಳ್ಕೊಳ್ಳುವಂಥ ಒಂದು ಕ್ಯೂರಿಯಾಸಿಟಿ ಇರ್ತಲ್ಲ, ಅಂಥ ಪತ್ರಿಕೆ ಇದಾಗಲಿ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ವಿಶೇಷವಾಗಿ ಹೆಚ್ಚಿಗೆ ಮಾತನಾಡಿದೆ ಏನಪ್ಪಾ ಅಂತಂದ್ರೆ ಎಲ್ಲ ಇವತ್ತು ಈ ಪ್ರಜಾಧ್ವನಿ ಕನ್ನಡ ಚಾನೆಲ್ ನಾನು ಇವತ್ತು ಬಹುಶಃ ಬರ್ತಿರ್ಬೇಕಾದ ಈ ಟಿವಿಯಲ್ಲಿ ನೋಡಿದೆ. ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಇವತ್ತು ಪ್ರತಿಯೊಂದು ಮನೆಗಳಲ್ಲಿಯೂ ಕೂಡ ಟಿವಿ ಮೊಬೈಲ್ ಮುಖಾಂತರ ನಾವೆಲ್ಲರೂ ಕೂಡ ಮಾಧ್ಯಮಗಳನ್ನು ನೋಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಇವತ್ತಿನ ದಿನ ಮುಖ್ಯವಾಗಿರ್ತಕ್ಕಂಥ ದೊಡ್ಡ ಚಾನೆಲ್ಗಳೇ ಟಿವಿಯಲ್ಲಿ ಬರ್ತಾವ ಅನ್ನುವಂಥದ್ದನ್ನ ಹೊರತುಪಡಿಸಿ ಇವತ್ತಿನ ದಿನ ಪ್ರಜಾಧ್ವನಿ ಕನ್ನಡ ನ್ಯೂಸ್ನು ಕೂಡ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಸುದ್ದಿಗಳನ್ನು ಬಹಿರಂಗಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಿದೆಯಲ್ಲ, ಅದಕ್ಕೂ ಕೂಡ ನಾನು ಅಭಿನಂದನೆಗಳನ್ನ ಹೇಳಬೇಕಾಗ್ತದೆ. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಪತ್ರಕರ್ತ ಮಿತ್ರರು ಸೋದರರು ಕೂಡ ಭಾಗವಹಿಸಿದ್ದಾರೆ. ನಾನು ಇವತ್ತು ಒಂದೇ ಒಂದು ಮಾತನಾಡಲು ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಈ ಪತ್ರಿಕಾ ರಂಗ ಅನ್ನುವಂಥದ್ದು ಈ ನಮ್ಮ ಸಂವಿಧಾನದ ಅಡಿಯಲ್ಲಿ ಏನಿವತ್ತು ಕೆಲಸವನ್ನ ಮಾಡ್ತಿರ್ತಕ್ಕಂಥ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಇದನ್ನು ಬಿಟ್ಟರೆ 4ನೇ ರಂಗ ಯಾವುದಾದ್ರು ಇದ್ರೆ ಅದು ಪತ್ರಿಕಾ ರಂಗ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದು ಅಶೋಕ ಸ್ತಂಭದಲ್ಲಿರ್ತಕ್ಕಂಥ 3 ಮುಖಗಳು, ಸಿಂಹ ಮುಖಗಳೇನದಲ್ಲ, 4ನೇ ಕಾಣದೇ ಇರ್ತಕ್ಕಂಥ ಮುಖ ಅದು ಯಾವುದಾದ್ರೂ ಇದ್ರೆ ಅದು ಪತ್ರಿಕಾ ರಂಗ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ನಮ್ಮ ರಾವತ್ ಸರ್ ಹೇಳಿದ್ರು ಏನಪ್ಪಾ ಅಂತಂದ್ರೆ ತಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದ್ರೆ ತಾವು CID-ಗಿಂತಲೂ ಕೂಡ ಗೌಪ್ಯವಾಗಿರ್ತಕ್ಕಂಥವ್ರು ತಾವು ಕಾಣಿಸ್ಕೋಬೇಕು. ಅಂದ್ರೆ ಯಾರಲ್ಲಿ ಪತ್ರಕರ್ತರು ಅನ್ನುವಂಥದ್ದೇ ಗೊತ್ತಾಗಲಾರಂತ ರೀತಿ ಒಳಗ ತಮ್ಮ ಕೆಲಸಗಳೇ ಆಗಿದ್ದೇ ಆದ್ರೆ ತಮ್ಮನ್ನ ಗುರುತಿಸಿ ಮುಂದೊಯ್ಯುವಂತಹ ಕೆಲಸ ಆಗ್ತದೆ ಅಂತ ಹೇಳಿ ಅವರು ಕೂಡ ಹೇಳಿದ್ರು. ಆ ರೀತಿ ಒಳಗೆ ಏನಾದ್ರೂ ತಮ್ಮ ಬರೇ ಕಾರ್ಡ್ಗಳನ್ನ, ದೊಡ್ಡ ಮೈಕ್ಗಳನ್ನ, ದೊಡ್ಡ ಮೊಬೈಲ್ಗಳನ್ನ, ದೊಡ್ಡ ಶೂಟಿಂಗ್ ಮಾಡ್ತಕ್ಕಂಥ ವಿಡಿಯೋ ಕ್ಯಾಮ್ರಾಗಳನ್ನೆಲ್ಲ ಅವ್ರು ಮಾಡ್ತಕ್ಕಂಥ ಸುದ್ದಿಗಳನ್ನ ಜನರಿಗೆ ಗೊತ್ತಾಗಬೇಕು, ಅದರಿಂದ ತಾವು ಗುರುತಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಪತ್ರಕರ್ತ ಬಂಧುಗಳಿದ್ದೀರಿ. ನಾನು ಒಂದು ಮಾತು ತಮ್ಮಲ್ಲಿ ಕಿವಿ ಮಾತನ್ನ ಹೇಳಕ್ಕೆ ಬಯಸ್ತಿದ್ದೇನೆ. ಒಂದು ಮಾತು ಬಹಳ ಸ್ಪಷ್ಟವಾಗಿ ನನಗೆ ಬರ್ತದೆ ಬಂಧುಗಳೇ. ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಒಬ್ಬ ಲಂಚಕೋರ ಪತ್ರಕರ್ತ ಆಗಿರ್ಬೋದು, ವರದಿಗಾರ ಆಗಿರ್ಬೋದು, ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ 100 ಭಯೋತ್ಪಾದಕರಿಗೆ ಸಮ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಈ ಮಾತನ್ನು ಹೇಳಿದ್ನಪ್ಪ ಅಂತಂದ್ರೆ ತಾವ್ಯಾರೂ ಕೂಡ ಆ ರೀತಿ ಯಾವುದು ನಿರೀಕ್ಷೆ ಮಾಡ್ತಾನೆ ತಮ್ಮ ಸುದ್ದಿಗಳನ್ನ ಪ್ರಸಾರ ಮಾಡಿದ್ದೇ ಆದ್ರೆ ದಯವಿಟ್ಟು ಜನರಿಗೆ ಒಳ್ಳೇದಾಗ್ತದೆ. ಅದನ್ನು ಹೊರತುಪಡಿಸಿ ಅಧಿಕಾರಿಗಳಿಗೆ, ಈಗ ಯಾಕಂದ್ರೆ ಅಣ್ಣವ್ರು ಹೇಳಿದ್ರು ಅವರ ಸುದೀರ್ಘ ಒಂದು ಇದರಲ್ಲಿ ಯಾಕಪ್ಪ ಅಂತಂದ್ರೆ ಅವರು ಹೋರಾಟದ ದಿನಗಳಲ್ಲಿ ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಯಾರು ಕೂಡ ಅಂತ ಕೆಟ್ಟ ಕೆಲಸಕ್ಕೆ ಇಳಿದಾರ್ದನೆ ಸಮಾಜಕ್ಕೆ ಒಳ್ಳೆ ಆಗುವಂಥ ಕೆಲಸಗಳನ್ನು ಕೂಡ ತಾವೆಲ್ಲರೂ ಮಾಡ್ತೀರಿ ಅನ್ನುವಂಥ ಆಶಾಭಾವನೆಯಿಂದ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಪ್ರಜಾಧ್ವನಿ ಕನ್ನಡ ನ್ಯೂಸ್ ಚಾನೆಲ್ಗೂ ಹಾಗೂ ಈ ರಾಜ್ಯ ಪ್ರಭುತ್ವ ಕನ್ನಡ ವಾರಪತ್ರಿಕೆಯು ಕೂಡ ಶುಭ ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಕರೆಸಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಈ ಪತ್ರಿಕೆಯ ಸಂಪಾದಕರಿಗೂ ಕೂಡ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ವಂದಿಸಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಾಡಿನಲ್ಲಿ ನಡೆದಾಡುವ ಸಂತ ಎಂದೇ ಪ್ರಖ್ಯಾತಿಯನ್ನು ಪಡೆದು ತಮ್ಮ ಆಧ್ಯಾತ್ಮದ ಪ್ರವಚನಗಳ ಮುಖಾಂತರ ಸಮಾಜಗಳನ್ನು ತಿದ್ದುವಂಥ ಕಾರ್ಯವೈಖರಿಯನ್ನು ಮಾಡಿ ಹೋಗಿರುವಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳನ್ನು ಸ್ಮರಣೆ ಮಾಡುತ್ತಾ ಇವತ್ತಿನ ದಿವಸ ಈ ಒಂದು ದೇವರಿಪ್ಪರಿಗೆ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂಥ ಪ್ರಜಾಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ಹಾಗೂ ಇದರ ಒಂದು ಎರಡನೇ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ರಾಜಪ್ರಭುತ್ವ ಕನ್ನಡ ವಾರಪತ್ರಿಕೆಯ ಒಂದು ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದ ನಿಮಿತ್ತವಾಗಿ ಈ ವೇದಿಕೆಯನ್ನು ಅಲಂಕರಿಸಿರುವಂಥ ಅವರಿವರೆನ್ನದೇ ವೇದಿಕೆಯ ಮೇಲೆ ಆಸೀನರಾಗಿರುವ ಸಮಸ್ತ ಗಣ್ಯಾತಿಗಣ್ಯ ಮಾನ್ಯರನ್ನು ವಂದಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಚಾನೆಲ್ ಮಿತ್ರರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ರಾಜ್ಯ ಪ್ರಭುತ್ವ ಕನ್ನಡ ವಾರಪತ್ರಿಕೆಯ ವೆಬ್ಸೈಟ್ನ
ಉದ್ಘಾಟನಾ ಕಾರ್ಯಕ್ರಮ ಇವತ್ತು ದೇವರ ಇಬ್ಬರಿಗೆ ಪ್ರವಾಸಿ ಮಂದಿರದಲ್ಲಿ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಸಮಸ್ತ ಪತ್ರಿಕೆ ವರದಿಗಾರ ಸಂಪಾದಕ ಬಂಧುಗಳೇ ಮತ್ತು ಜಿಲ್ಲಾ ಹಾಗೂ ತಾಲೂಕಿನ ವರದಿಗಾರರೇ, ನಾನು ಪ್ರಥಮದಲ್ಲಿ ತಮಗೆ ಹೇಳಬೇಕು ಅಂತಂದರೆ, ನಾನು ಅನ್ಅಪಾರ್ಚುನೇಟಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ. ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಜನತಾ ಬಜಾರ್ನ ನಿರ್ದೇಶಕನಾಗಿ ಕೆಲಸ ಮಾಡ್ತೇನೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕನಾಗಿ ಇದೀಗ ನಾನು ಕೆಲಸ ಮಾಡಿ ಮುಂದುವರಿತಾ ಇದ್ದೇನೆ. ನಾನು ಮಾಧ್ಯಮದ ಮಿತ್ರರಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸಂಘಟನೆ ಮತ್ತು ಮಾಧ್ಯಮಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ. ಈ ಸಂಘಟನೆ ಮತ್ತು ಈ ಮಾಧ್ಯಮಗಳು, ಜರ್ನಲಿಸಮ್, ದಯಮಾಡಿ ನೀವು ಒಂದು ಮನವಿ ಇದೆ, ಎಲ್ಲರೂ ಮೊಬೈಲ್ ಆಫ್ ಮಾಡಿರಿ. ನಿಮ್ಮ ಕಾರ್ಯಕ್ರಮ ಮುಗಿಯೋವರೆಗೂ, ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಫಸ್ಟು ನೀವು ಸಿಸ್ಟಮೆಟಿಕ್ ಪಾಲನೆ ಮಾಡಬೇಕು. ಅದಕ್ಕಾಗಿ ನನ್ನೊಂದು ವಿನಂತಿ, ಈ ಸಂಘಟನೆ ಮತ್ತು ಮಾಧ್ಯಮ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 5,000 ವರ್ಷಗಳ ಇತಿಹಾಸವನ್ನು ತೆಗೆದು ನೋಡಿದಾಗ ಈ ದೇಶದಲ್ಲಿರ್ತಕ್ಕಂಥ ಜನ ಅನಾಗರಿಕರಾಗಿದ್ದರು ಅಥವಾ ನಾಗರಿಕರಾಗಿದ್ದರು ಅನ್ನೋದನ್ನು ನಾವು ಗಮನಿಸಬೇಕಾಗ್ತಾ ಇದೆ. ಅನಾಗರಿಕ ಸ್ಥಿತಿಯಲ್ಲಿ ಹಲವಾರು ಸಮಸ್ಯೆಗಳನ್ನು ಹೊತ್ಕೊಂಡು ಬದುಕು ನಡೆಸುವಂಥ ಒಂದು ದಾರುಣ ವ್ಯವಸ್ಥೆಯನ್ನು ಕಂಡುಕೊಂಡ ಈ ಭಾರತ ಮಾತೆ, ಈ ಭಾರತ ದೇಶ ತನ್ನ ಮಗನಾಗಿ ಈ ದೇಶಕ್ಕೆ ಒಬ್ಬ ಸುಪುತ್ರನನ್ನ ಜನ್ಮ ನೀಡಿದ್ದು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯದೊಂದಿಗೆ ಇವತ್ತು ನಮ್ಮ ದೇಶಕ್ಕೆ ಒಂದು ಮಹತ್ತರವಾದಂಥ ಸಂವಿಧಾನ ಅನ್ನುವಂಥ ಒಂದು ಘೋಷಣೆ. ಇದು ಸಮಸ್ತ ಸಮುದಾಯದ ಜನಾಂಗೀಯ ಬವಣೆಯನ್ನು ದೂರು ಮಾಡಿ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಬದುಕನ್ನು ನೀಡಿ ಒಂದು ಅಚ್ಚುಕಟ್ಟಾದಂಥ ಬದುಕನ್ನು ನಡೆಸಿಕೊಳ್ಳಲಿಕ್ಕೆ ಈ ಒಂದು ಗ್ರಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ನೀಡಿದ್ದಾರೆ. ಈ ಸಂವಿಧಾನದ ಆಧಾರಿತವಾಗಿ ಇವತ್ತು ಪತ್ರಿಕೆಗಳು ನಡೀತಾ ಇದ್ದಾವೆ. ಪತ್ರಿಕೆ ಅನ್ನೋದು ಬಹಳ ಒಂದು ಓಪನ್ ವೆಪನ್ಸ್ ಇದ್ದಾಗೆ ಇದು. ಮಾಧ್ಯಮದ ಮಿತ್ರರಿಗೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮ ಪತ್ರಿಕೆ ನಡೆಸುವಂಥವ್ರು ಯಾವ ರೀತಿ ಇರಬೇಕು ಅಂತಂದರೆ, ಒನ್ ಆಫ್ ದಿ CID ಆಫೀಸರ್. ಇವರು ವರದಿಗಾರರು ಅಂತೇಳಿ ಯಾರಿಗೆ ಗೊತ್ತಾಗಿರ್ಬೋದು. ನಿಮ್ಮ ಸುದ್ದಿ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಯಲ್ಲಿ ಬಂದಾಗ ನಿಮ್ಮನ್ನು ಹುಡುಕ್ಬೇಕು ಜನ. ಆ ಒಂದು ಮಟ್ಟದಲ್ಲಿ ನಿಮ್ಮ ಮಿಂಚಿನ ಸಂಚಾರ, ನಿಮ್ಮ ವಿಚಾರಗಳು ಪತ್ರಿಕೆಯ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಓರೆಕೋರೆಗಳನ್ನು, ಶೈಕ್ಷಣಿಕವಾಗಿರ್ತಕ್ಕಂಥ, ರಾಜಕೀಯವಾಗಿರ್ತಕ್ಕಂಥ ಏನು ಈ ಒಂದು ಮನುಕುಲದಲ್ಲಿ ತುಂಬಿರುವ ಜ್ವಲಂತ ಪರಿಸ್ಥಿತಿಗಳಿಗೆ ತಾವು ಹೆಕ್ಕಿ ಅದನ್ನು ಹೊರಗೆ ಹಾಕಿದಾಗ ನಿಜವಾಗಲೂ ಸಮಾಜ ಹಸನು ಮಾಡೋಕ್ಕೆ ಒಂದು ದೊಡ್ಡ ಮಹತ್ತರವಾದಂಥ ಒಂದು ಕೆಲಸ ಆಗ್ತದೆ ಅನ್ನುವಂಥದ್ದು. ಆ ಕಾರಣದಿಂದ ಇವತ್ತು ಮಾಧ್ಯಮಗಳು ಏನಾಗ್ತಾ ಇದ್ದಾವೆ ಅಂತಂದರೆ, ಕೆಲವೊಬ್ಬರು ಅನ್ಎಜುಕೇಟೆಡ್ ಇರ್ತಾರೆ, ಅವರು ಕೂಡ ಐಡಿ ಹಿಡ್ಕೊಂಡು ನಾನು ರಿಪೋರ್ಟರ್ ಅಂತೇಳಿ, ಆದರೆ ಆಗಬಾರ್ದು. ಇದಕ್ಕೆ ದೊಡ್ಡ ಒಂದು ಶಕ್ತಿ ಇದೆ. ಇದು ಭಾಳ ಸುಪ್ರೀಮ್ ಪವರ್ಫುಲ್ ಒಂದು ಫೀಲ್ಡ್ ಜರ್ನಲಿಸಮ್. ಹಾಗಾಗಿ ಯಾವುದೇ ಮಾಧ್ಯಮದ ಮಿತ್ರರು ನಿಮಗೆ ಏನು ಮಾಧ್ಯಮದಲ್ಲಿ ನೀವು ಕೆಲಸ ಮಾಡ್ತೀರಿ ಅಂತಂದರೆ ನಿಮ್ಮ ಹತ್ರ ಬರಬೇಕು, ನೀವು ಅವ್ರ ಹತ್ರ ಯಾರ ಹತ್ರ ಹೋಗ್ಬಿಟ್ರಿ. ಇದು ಒಂದು ನನಗೆ ವಿನಂತಿ ಇದೆ. ಮತ್ತು ನೀವು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೀರಲ್ಲ, ಇಷ್ಟೇ ಜನ ಸಾಕು. ನಿಮಗೇನು ದೊಡ್ಡ ಸಮಾವೇಶ ಮಾಡಿ ಜನರಿಗೆ ಅವೇರ್ನೆಸ್ ಮಾಡಬೇಕು ಅನ್ನೋದಲ್ಲ. ನೀವು ಪತ್ರಿಕೆ ಉದ್ಘಾಟನೆಗಾಗಿ ಯಾರ್ಯಾರನ್ನ ಹಾಕಿವಿ, ಆದರೆ ಅವ್ರು ಯಾರೂ ಬಂದಿಲ್ಲ. ಇದು ಪತ್ರಿಕೆಯ ಒಂದು ವೀಕ್ನೆಸ್ ತೋರಿಸ್ತಾ ಇದೆ. ಪತ್ರಿಕೆ ಸುಪ್ರೀಂ ಅನ್ನುವಂಥದ್ದು ಆಗಬೇಕು ಅಂತಂದ್ರೆ ನೀವು ಕರೆಯದೇ ಬರಬೇಕು. ಆ ಒಂದು ಶಕ್ತಿ ನಿಮ್ಮ ಮಾಧ್ಯಮದಲ್ಲಿ ಮೂಡಿ ಬರಲಿ ಅಂತೇಳಿ ನನ್ನ ಆಸೆ. ಹಾಗಾಗಿ ನಾನು ಜಾಸ್ತಿ ಹೇಳಲ್ಲ, ನಾನು ಯಾರಿಗೂ ಕ್ರಿಟಿಸೈಸ್ ಮಾಡೋಕ್ಕೆ ಬಂದಿಲ್ಲ, ಟೀಕೆ ಮಾಡಲ್ಲ. ನಿಮಗಿರ್ತಕ್ಕಂಥ ಒಂದು ಗೌರವಾನ್ವಿತ ಏನು ಪವರ್ ಇದೆಯಲ್ಲ, ಆ ಪವರ್ ಸರಿಯಾದ ರೀತಿಯಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ
ನಿಜವಾಗಲೂ ಸಮಾಜದಲ್ಲಿ, ಶೈಕ್ಷಣಿಕ ರಂಗದಲ್ಲಿ, ರಾಜಕೀಯದಲ್ಲಿ ವ್ಯವಸ್ಥೆ ಬಹಳ ದಾರುಣವಾಗಿ ತಾಂಡವಾಡ್ತಾ ಇದ್ದಾವೆ. ಅವೆಲ್ಲವೂ ಕೂಡ ಇವತ್ತು ಹಸನುಗೊಳಿಸ್ಬೇಕು ಅನ್ನುವಂಥದ್ದು ತಮ್ಮ ಕೈಯಲ್ಲಿ ಶಕ್ತಿ ಇದೆ. ನೀವು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಬದುಕ್ತದ್ರಿ ಮನುಷ್ಯ ಯಾವುದೋ ರೀತಿಯಿಂದ ಬದುಕು ದೊಡ್ಡದಲ್ಲ. ನಿಮ್ಮ ಬದುಕು ಅಜರಾಮರವಾಗಿ ಈಗಿಲ್ಲ. ಇಲ್ಲಿ ಯಾರೂ ಶಾಶ್ವತ ಇಲ್ಲ, ಯಾರೂ ಶಾಶ್ವತ ಇಲ್ಲ. ನೀವು ಮಾಡಿದಂಥ ಕೆಲಸಗಳು ಶಾಶ್ವತವಾಗಿ ಇವತ್ತು ರವಿ ಬೆಳಗೇರಿ ಅಂತವರು ಒನ್ ಆಫ್ ದಿ ಟೈಮು ಅವರು ತಾವು ಬರೆದಂಥ ಪತ್ರಿಕೆಯನ್ನು ಹಾಸ್ಕೊಂಡು ಮಲ್ಕೋತಾ ಇದ್ರು ಗದಗ ಬಸ್ ಸ್ಟ್ಯಾಂಡಲ್ಲಿ. ಒಂದು ಸೆಕೆಂಡ್ ಟೈಮ್ ಇದೇ ಒಂದು 20-30 ವರ್ಷದ ಈ ಕಡೆ ಏನು ಈ ಕಡೆ ಭೀಮಾತೀರ್ಥರು ಅಂತೇಳಿ ಈ ಕಡೆ ಬಂದು ಸ್ವಲ್ಪ ಇದು ಮಾಡಿದಾಗ ಕರ್ನಾಟಕ ರಾಜ್ಯದಂಥ ಅವರು ಸುದ್ದಿವಾಹಿನಿ ಹೆಸರಾಯಿತು. ಮುಂದೆ ರವಿ ಬೆಳಗೇರಿ ಅವ್ರನ್ನ ಭೇಟಿ ಆಗ್ಬೇಕಂತಂದ್ರೆ ಸುಮಾರು 1 ತಿಂಗಳುಗಟ್ಟಲೆ ಆಪ್ಷನ್ ಇದು ತೊಗೋಬೇಕಾಗಿತ್ತು ಅಪಾಯಿಂಟ್. ತಮ್ಗೆ ಗೊತ್ತಿದೆ. ಆ ಒಂದು ಲೀಡೆಡ್ ಆಗಿ ಅವರು ಬೆಳೆದ್ಬಿಟ್ರು. ಅಂದ್ರೆ ಆ ಸ್ಕಿಲ್ ನೀವು ಬೆಳೆಸ್ಕೋರಿ ಅಂತ ಹೇಳ್ತೀನಿ. ಆ ಸ್ಕಿಲ್ ಬೆಳೆಸ್ಕೋರಿ. ಇದು ಭಾಳ ಪವಿತ್ರವಾದಂಥ ಈ ಒಂದು ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರು ಚಟಗಳಿಂದ ಮುಕ್ತ. ನನ್ನ ವಿನಂತಿ ಇದು. ಫಸ್ಟ್ ನೀವು ಚಟಗಳಿಂದ ಮುಕ್ತ ಆಗ್ತೀರಿ ಅಂತ. ಯಾಕಂದರೆ ಸಂಪೂರ್ಣವಾಗಿ ನೀವು ನಶಾಪಾನದಲ್ಲಿ ನೀವು ಆಫೀಸಿಗೆ ಬರ್ತೀರಿ, ನಾನು ನೋಡಿದ್ದೀನಿ. ಇದರಿಂದ ಏನಾಗ್ತದೆ ಅಂತಂದರೆ ಗೌರವ ಭಾಳ ಆಗ್ತದೆ. ಹೀಗಾಗಿಯೇ ಪತ್ರಿಕೆ ಹೆಸರುಗಳು ಇದಾಗಿವೆ. ಅದಕ್ಕಾಗಿ ಮಾಧ್ಯಮ ಅನ್ನೋದು ಭಾಳ ಸುಪ್ರೀಮ್ ಆದಂಥ ಒಂದು ರಂಗ. ಏನು ಇವು ಸಂವಿಧಾನದ 3 ಅಂಗಗಳ ಜೊತೆಗೆ ಇದು ಒಂದು ಅಂಗ ಇದೆ. ಹಾಗಾಗಿ ಈ ದೇಶದ ಸಮಸ್ತ ರಂಗಗಳನ್ನು ಕ್ಲೀನ್ ಮಾಡುವಂಥ ಶಕ್ತಿ ಇದಕ್ಕಿದೆ. ಅದಕ್ಕಾಗಿ ತಾವು ನನಗೆ ಹೇಳೋದು ಜಾಸ್ತಿ ಏನಾದರೂ ತಪ್ಪುಗಳಿದ್ದರೆ ದಯಮಾಡಿ ಭಾಳ ಜನ ಹಿರಿಯರಿದ್ದಾರೆ ಮತ್ತು ನೀವು ಅವೆಲ್ಲ ಏನು ಜರ್ನಲಿಸ್ಟ್ಗಳಿದ್ದೀರಿ. ಹಾಗಾಗಿ ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ನನಗೆ ನೀವು ಪ್ರೀತಿಯಿಂದ ಗೌರವಿತವಾಗಿ ನಾನು ನಿನ್ನೆ ಇವರು ಸಂಜೀವಪ್ಪ ಭಾಳ ಅಭಿಮಾನದಿಂದ ಇವರೊಬ್ಬರು ನಮ್ಮ ಗುಡೇಕರ್ ಅಂತೇಳಿ ಅವ್ನು ನಮ್ಮ ಬೀಗ ಅಳಿಯ ಆಗ್ಬೇಕು ಅವನು. ಮತ್ತು ಇನ್ನೊಬ್ರು ಈಗ ಚೇರ್ಮನ್ ಇದ್ದಾರೆ, ಅವರು ಕೂಡ ನಮ್ಮ ರಿಲೇಟಿವ್ಸೇ. ನನಗೆ ಭಾಳ ಆತ್ಮೀಯವಾಗಿ ನಿನ್ನೆ ಪರಿಚಯ ಆದ್ರೆ ಅವ್ರು ಸುಮಾರು ಒಂದು 10 ವರ್ಷ ಹಿಂದೆ ನೆನಪುಗಳು ನೆನಪಿಸಿ ಇಲ್ಲರಿ ನಮ್ಗೆ ಮಿಸ್ಟೇಕ್ ಆಗ್ಯದ, ನೀವು ಬರ್ಬೇಕು ಸರ್ ಅಂತ ಹೆಚ್ಚಿನಂದಾಗ ನಾನು ಏನಲ್ಲ, ನಾನು ಯಾವುದೋ ಗೆಸ್ಟ್ ಅದು ಹಾಕ್ಬಿಟ್ರಪ್ಪ, ನಾನು ನಿಮ್ಮ ಕಾರ್ಯಕ್ರಮದ ಒನ್ ಆಫ್ ದಿ ಆಡಿಯನ್ಸ್ ಆಗಿ ಬರ್ತೀನಿ ಅಂತ ಹೇಳಿದ್ದೆ. ಕೂಡ ನೀವು ಯಾವೆಲ್ಲರೂ ಆತ್ಮೀಯವಾಗಿ ನನ್ನನ್ನು ಇಲ್ಲಿ ಕೂಡಿಸಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ 12 ಸಲಹೆಗಳು ಕೊಟ್ಟಿದ್ದೀನಿ. ದಯವಿಟ್ಟು ತಾವೆಲ್ಲರೂ ನನಗೆ ಏನಾದರೂ ತಪ್ಪುಗಳು ಆಗಿದ್ದರೆ ಮನ್ನಿಸಿ. ನಿಮ್ಮೊಂದಿಗೆ ನಾನು ಇರ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ.